ನಿಮ್ ತಂದೆ ತಾನೇ ಹೇಳಿದ್ದು. ಯಾವುದೋ ಜ್ಞಾನದಲ್ಲಿದ್ದ, ಏನೋ ಹೇಳ್ದ. ಅವನಿಗೆ ನಾನ್ ಹೇಳ್ತೀನಿ ಬಿಡು. ಈಗೇನಪ್ಪ ನಿನ್ನ ಆಸೆ? ಇದೇ ಚಿತ್ರಕಲೆನ ಮುಂದುವರ್ಸ್ಬೇಕು ಅಂತ ತಾನೆ? ಹೌದು, ಮುಂದುವರ್ಸು. ಊರು ತುಂಬಾ ಲಾಯರ್ಗಳಿದ್ದಾರೆ, ಅವ್ರನ್ನ ಯಾರು ಕೇಳ್ತಾರೆ? ಅದೇ ನೋಡು, ವರ್ಷಗಳ ಕಳೆದ್ರು ಜಕಣಾಚಾರಿನ ಯಾರು ಮರ್ತಿಲ್ಲ, ರವಿವರ್ಮನ್ನೂ ಯಾರೂ ಮರ್ತಿಲ್ಲ. ಕಲಾ ಸರಸ್ವತಿ ಎಲ್ರಿಗೂ ಒಲಿಯಲ್ಲ, ಲಕ್ಷಕ್ಕೊಬ್ಬರಿಗೆ ಅದೃಷ್ಟ ಸಿಕ್ಕೋದು. ಯಾರೇನೇ ಹೇಳಿ ಸಾಗರ್ ಚಿತ್ರಕಲೆ ಮುಂದುವರ್ಸೋದೇ ಸರಿ ಅಂತ ನನ್ಗನ್ಸುತ್ತೆ. ಅದಕ್ಕೆ ನಿನ್ನ ಸ್ಫೂರ್ತಿ ಬೇಕು, ನಿಮ್ಮ ಆಶೀರ್ವಾದ ಬೇಕು. ನಾನು ಸಾಧಿಸ್ತೀನಿ, ಖಂಡಿತ ಸಾಧಿಸ್ತೀನಿ. ಆರತಿಯೇ ಧರೆಗಿಳಿದಂತೆ ಆ ಮದನ ನಗುತ್ತಿರುವಂತೆ, ಕಲ್ಲು ಮುಳ್ಳೆಲ್ಲ ಬಳ್ಳಿ ಮೊಗ್ಗೆಲ್ಲ ಹೂಬಾಣವಾಯಿತೋ ಎನಿಸುತ್ತಿದೆ. ಆರತಿಯೇ ಧರೆಗಿಳಿದಂತೆ ಆ ಮದನ ನಗುತ್ತಿರುವಂತೆ, ಕಲ್ಲು ಮುಳ್ಳೆಲ್ಲ ಬಳ್ಳಿ ಮೊಗ್ಗೆಲ್ಲ ಹೂಬಾಣವಾಯಿತೋ ಎನಿಸುತ್ತಿದೆ. ಮಾಮರ ತೂಗುತ ಚಾಮರ ಹಾಗುತ ಪರಿಮಳ ಎಲ್ಲೆಡೆ ಚೆಲ್ಲುತ್ತಿರೆ, ಗಗನದ ಅಂಚಲಿ ರಂಗನು ಚೆಲ್ಲುತ್ತ ಸಂಧ್ಯೆಯು ನಾಟ್ಯವ ಆಡುತ್ತಿರೆ. ಪ್ರಣಯದ ಕಾಲ ಬಂತು ನೋಡಿ ಎಂದು ಹಾಡಿ ಹೋಗಿಲೆಯು ನಲಿಯುತ್ತಿದೆ. ಆರತಿಯೇ ಧರೆಗಿಳಿದಂತೆ ಆ ಮದನ ನಗುತ್ತಿರುವಂತೆ, ಕಲ್ಲು ಮುಳ್ಳೆಲ್ಲ ಬಳ್ಳಿ ಮೊಗ್ಗೆಲ್ಲ ಹೂಬಾಣವಾಯಿತೋ ಎನಿಸುತ್ತಿದೆ. ಪ್ರೇಮದ ಭಾವಕ್ಕೆ ಪ್ರೀತಿಯ ರಾಗಕ್ಕೆ ಮೌನವೇ ಗೀತೆಯ ಹಾಡುತ್ತಿರೆ. ಸರಸದ ಸ್ನೇಹಕ್ಕೆ ಒಲವಿನ ಕಾಣಿಕೆ ನೀಡಲು ಆಧಾರವು ಅರಳುತ್ತಿರೆ. ಎಂದಿಗೂ ಹೀಗೆ ಬಾಳುವಾಸೆ ತುಂಬಿ ಬಂದು ಪ್ರೇಮಿಗಳು ನಲಿಯುತ್ತಿರೆ, ಪ್ರೇಮಿಗಳು ನಲಿಯುತ್ತಿರೆ. ಆರತಿಯೇ ಧರೆಗಿಳಿದಂತೆ ಆ ಮದನ ನಗುತ್ತಿರುವಂತೆ, ಕಲ್ಲು ಮುಳ್ಳೆಲ್ಲ ಬಳ್ಳಿ ಮೊಗ್ಗೆಲ್ಲ ಹೂಬಾಣವಾಯಿತೋ
ಎನಿಸುತ್ತಿದೆ ಹೂಬಾಣವಾಯಿತು ಎನಿಸುತ್ತಿದೆ ಹೂಬಾಣವಾಯಿತು ಎನಿಸುತ್ತಿದೆ ಹೂಬಾಣವಾಯಿತು ಎನಿಸುತ್ತಿದೆ. Hello, Mr. Sagar. Hello. Your painting is very nice. ಥ್ಯಾಂಕ್ ಯು. ಬ್ಯೂಟಿಫುಲ್ ಪೇಂಟಿಂಗ್. ಥ್ಯಾಂಕ್ ಯು. ಸಾಗರ್, ತಾವು ಇಂಥ ಅಮೂಲ್ಯವಾದ ಚಿತ್ರಗಳನ್ನ ರಚಿಸೋದಕ್ಕೆ ಸ್ಫೂರ್ತಿ ಯಾರ್ದು ಅಂತ ತಿಳ್ಕೊಬೋದಾ? ಇವಳೇ ನನ್ನ ಸ್ಫೂರ್ತಿ, ಸುಧಾ ಅಂತ.